ಇಲ್ರಿ ನನಗೆ ಸುಮ್ಮನೆ ಇರೋಕೆ ಆಗವಲ್ತು. ಆಕಿ ಬರ್ಬೇಕು, ಆಕಿನ ನಾನು ಕೇಳ್ಬೇಕು ಏನಾಯ್ತು ಹೆಂಗಾತು ಎಲ್ಲ ನನಗೆ ಗೊತ್ತಾಗ್ಬೇಕು. ಗೊತ್ತಾಗ್ದಿದ್ರೆ ಹೆಂಗೆ ಹೇಳ್ರಿ? ಬರ್ಬೇಕಾಕಿ, ಕರೀರಿ ಆಕಿ ನಂದಿಟ್ಟು. ನನಗೆ ಸಮಾಧಾನ ಆಗವಲ್ತು. ರಾಜಿ ಎದ್ದು ಬಾಲೆ ಇಲ್ಲೇ. ನಾನು ಗಂಟು ಬಂದಾನ ಇವ್ ದೇವ್ಗೆ ಮಾಡ್ಕೊತಾನ ಬರ್ಗೊಡ್ದಾನ ಹಿಂಗೆ ಬರಾಕತ್ತಾನ. ಏನಾಯ್ತು ಅವನಿಗೆ? ಹಾಂ ಏನು ಅವ್ನು ನೋಡಿ ಏನ್ರ ಇವಂಗೆ ಹೊಟ್ಯಾಗ ಉರಿಯಾಕತ್ತೋ ಏನೋ ಯಾರಿಗೆ ಗೊತ್ತು. ನೋಡೋಣ ತಡಿ ಎದಕ್ಕಂತ ಕೇಳೋನು, ಇಲ್ಲಾಂದ್ರೆ ಸುಮ್ಮನೆ ಜಗಳ ಮಾಡ್ತಾರ ಆ ಕಡೆ. ಅಯ್ಯೋ ಯಾಕೆ ಇಷ್ಟ ಇದನ್ನು ಮಾಡ್ತೀರಿ? ಬರ್ತಾ ತಗೋರಿ ಸ್ವಲ್ಪ ಹೊತ್ತು ಕುಂದ್ರಿ, ಇಲ್ಲಾಂದ್ರೆ ಮಲ್ಕೊಂಡು ಬರ್ರಿ ನೀವು. ಆಮೇಲೆ ಎದ್ದು ಬರ್ತಾಳು, ಇಬ್ಬರು ಕೂಡಿ ಸಮಾಧಾನವಾಗಿ ಮಾತಾಡುವಂತೆ ಏನಾಯ್ತು ಹೆಂಗಾಯ್ತು ಅಂತೇಳಿ. ನಾನು ಹೇಳೋದು ನಡಬರ್ಕ್ ಬಂದು ಹೇಳೋದು ತಪ್ಪಾಗ್ತತಿ. ನಾನೊಂದು ಹೇಳೋದು ಆಕೆ ಒಂದು ಹೇಳೋದು ಎಲ್ಲ ಇದಾಗ್ತಾವೆ. ಯಾಕಂದ್ರೆ ನನಗೆ ಅರ್ಥ ಮಾಡ್ದಾಗ ಗೊತ್ತಿರ್ತೈತಿ. ಅದಕ್ಕಾಗಿ ನಾನು ಏನು ಹೇಳಕತ್ತಿಲ್ಲ ನಿಮಗೆ. ಇಲ್ಲಾಂದ್ರೆ ನಾನು ಹೇಳ್ತಿರ್ಕಿಲ್ಲೇನ್ರಿ ನಿಮಗೆ? ಮಕ್ಕಳು ಬರ್ರಿ ಸೋಮು. ಅಲ್ಲ ಹಿಂಗೆ ಮಾಡಿದ್ರೆ ಹೆಂಗೆ ಸೋಮು ನೀನು? ಮೊದಲು ಎಷ್ಟು ಹೇಳ್ಕೊಳ್ಳೋದಾರು ಕೇಳ್ತಿದ್ದೀಪ್ಪ, ಈಗೇನು ನಮ್ಮ ಮಾತು ಕೇಳ್ದಂಗೆ ಆಗಿಬಿಟ್ಟು ಬಿಡು ನೀನು. ಇಲ್ಲ ರೋಹಿಣಿ, ನಾನು ರಾಜಿ ಜೊತೆ ಮಾತಾಡಲೇಬೇಕು, ಆಕಿ ಬರ್ಬೇಕು. ರಾಜಿ ಎದ್ದು ಬರ್ತೀಯೋಗಿಲ್ಲ ನೀನು ಅವನು ಅಲ್ಲೇ ಬಂದು ಹೊಡಿತಾನೆ ಮತ್ತೆ ನಿನ್ನ. ಅಯ್ಯೋ ಎದಕ್ಕೆ ಕೂತ್ರಾತ ನೀವು ಒಂದ ಸುಮ್ಮನೆ ಹಾರಿ ಬಂಟಾಡ್ರಿ. ಅಯ್ಯೋ ಬರಬೇಡ ಸಮಾಧಾನ ಇಲ್ಲೇನು? ಅಯ್ಯ ಶಿವನ ಯಾಕ್ರಿ ಏನಾಯ್ತು? ಇಷ್ಟು ಸಿಟ್ನ್ಯಾಗ ಅದ ರೀ ಮಗ ನೋಡು ಮಾಡ್ಕೊಂಡರಿ. ಏನಾಯ್ತು? ನಾನೇನು ರಾನೇನ ಅಥವಾ ನಾನೇನ್ರ ಮಾಡಿನೇನ? ಏನರ ಮಾಡಿದ್ರು ಹೇಳ್ರಿ. ನಾನೇನು ಮಾಡಿಲ್ಲ ಅಂತ ನನಗೆ ಅನಿಸ್ತತಿ. ನಿಮಗೆ ಏನರ ಮಾಡಿದ ಅಂತ ಅನ್ಸಿದ್ರೆ ಹೇಳ್ರಿ, ನಾನು ಏನು ಹೇಳ್ಬೇಕು ಅದನ್ನು ಹೇಳ್ತಾನೆ. ಆದರೆ ನೀವು ಈ ರೀತಿ ಇರೋದನ್ನ ನನ್ನ ಕೈಯಾಗ ನೋಡೋಕ್ಕಾಗತ್ತೆ. ನಿತ್ಯ ಹೆಂಗದಾಳ್ರಿ? ನಿತ್ಯ ಆರಾಮದಾಳ? ಆಕಿ ಆರಾಮದಾಳ. ಅಥವಾ ನನಗೆ ಗೊತ್ತೈತಿ, ನಿಂಗೆ ಅದನ್ನು ಕೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಅವನು ಯಾಕೆ ತಂದು ಬಾಗಲ ಕಟ್ಟೀರಿ? ಅವನು ಯಾಕೆ ನಮ್ಮ ಮನೆ ಬಾಗಲ ಕಟ್ಟಿ ಹಾಕಿದಿರಿ? ಅವ ಯಾಕೆ ಇಲ್ಲಿ ಬಿತ್ತಾನೋ? ನೀವು ಯಾಕೆ ಒಳಗದರಿ? ಏನಾಯಿತು ಏನಿಲ್ಲ ನನಗೆಲ್ಲ ಕ್ಲಿಯರಾಗಿ ಗೊತ್ತಾಗಬೇಕು. ಇಲ್ಲ ನಾ ಸುಮ್ಮನೆ ಇರೋ ಮಗನನ್ನ ಅಲ್ಲ ನೋಡ್ರಾಜಿ. ನೋಡ್ಬಾ ಸೋಮು, ಹೋಗು ಸ್ವಲ್ಪದ ಮಲಗು. ಆಮ್ಯಾಗ ಎದ್ದ ಮ್ಯಾಗ ಹತ್ತಿರ ಹಾಕಿ ಸೇರಿಸಿ ಎಲ್ಲ ಕ್ಲಿಯರಾಗಿ ಹೇಳ್ತಾರೆ ನಿನಗೆ. ಕಷ್ಟ ಅರ್ಜೆಂಟ್ ಮಾಡ್ತಿದ್ದಿ? ಇಲ್ರಿ ನನಗೆ ಈಗ ಎಲ್ಲ ಗೊತ್ತಾಗಬೇಕು. ನನಗೆ ಆಮೇಲೆ ಅದು ಕೇಳೋಷ್ಟು ಟೈಮ್ ಇಲ್ಲ. ಈಗಂದ್ರೆ ಈಗ ಎಲ್ಲ ನನಗೆ ಗೊತ್ತಾಗಬೇಕಷ್ಟ. ನೋಡ್ರಿ, ಅದು ದೊಡ್ಡ ಕತೆ ಐತಿ. ನಿಮಗೆ ನಾನು ಹೇಳ್ತಾನಂತ, ನೀವು ಆರಾಮಾಗಿ ಒಂದು ಸ್ವಲ್ಪ ಮಕ್ಕೊಂದು ಹೇಳ್ರಿ, ಆಮ್ಯಾಗ ಹೇಳ್ತಾನೆ. ಈಗ ನೀವು ಸುಸ್ತಾಗಿ ಬಂದಿರ್ತೀರಿ, ಈಗ ಒಮ್ಮಿಲ್ಲ ಅದನ್ನು ಹೇಳ್ಕೊತ ಕುಂತ್ರೆ ನಿಮಗೂ ಕಡೆ ನೀತಿ ಆಗಂಗಿಲ್ಲ, ಏನು ಆಗಂಗಿಲ್ಲ, ಹಂಗೆ ಆಗ್ತತಿ. ಅದಕ್ಕೆ ಮಕ್ಕೋರಿ ಹೇಳ್ರಿ, ಆಮ್ಯಾಗ ಏನು ಅನ್ನೋದು ಹೇಳ್ತಾನೆ ನಾನು. ನೋಡ್ರಾಜಿ, ಮಕ್ಕೋದು ಹೇಳೋದು ಏನಿಲ್ಲ, ನನಗೆಲ್ಲ ಗೊತ್ತಾಗಬೇಕೀಗ ಅಷ್ಟ. ಏನು ಮಕ್ಕೋತಿದ್ದಿ, ಏನು ಹೇಳ್ತಿದ್ದಿ? ತಲೆಯಾಗ 108 ಯೋಚನೆ ಐತ್ರ ನೀತಿಯರ ಬರ್ತಿದ್ದೇನ? ಹೇಳಿನ. ಈಗ ನಾ ಏನು ಮಾಡಬೇಕು ಹೇಳ್ರಿ? ಏನು ಮಾಡ್ಬೇಕಂತಾರೆ ಅದನ್ನ ಮಾಡ್ತಾನೋ? ಏನು ಮಾಡಬೇಕು ಹೇಳ್ರಿ? ಸಾಕಾಗೈತೆ ನನಗೆ, ಎಲ್ಲರೂ ಕಾಲಾಗ ಸಾಕಾಗಿಬಿಟ್ಟೈತೆ ನನಗೆ. ಸಾಯಿದೊಂದು ಉಳ್ದೈತೆ ನನಗೆ. ಏ ಹುಚ್ಚಿ, ಎದಕ್ಕೆ ಮಾತಾಡ್ತಿದ್ದಿ? ಹೊಟ್ಯಾಗ ಮಗುನ ಇಟ್ಕೊಂಡೆ ಯಾರು ಸಾಯಿ ಮಾತಾಡ್ತಾರನ್ನ? ಇನ್ನು ಹುಚ್ಚಿಗೆ ಹಿಡ್ದತ್ತ ನಿನಗೆ? ಇನ್ನು ದೇವ್ಗೆ ಮಟ್ಕೊಂಡಾಯ್ತು? ಆ ರೀತಿ ಎಲ್ಲ ಮಾತಾಡಬಾರ್ದು. ಹೊಟ್ಯಾಗ ಕೂಸೈತಿ, ನೀನು ಈ ರೀತಿ ಮಾತಾಡಿದ್ರೆ ಹೆಂಗೆ? ಇಷ್ಟಕ್ಕೆಲ್ಲ ಸಾಯೋದು ಪಾಯೋದು ಎದಕ್ಕೆ ಮಾತಾಡೋದು? ಅದನ್ನು ಹಾಗೆಲ್ಲ ಮಾತಾಡೋಕೆ ಹೋಗ್ಬೇಡ ನೀನು. ಈಗ ಹೇಳ್ತಾನೆ ನಿನಗೆ. ಮತ್ತು ಏನು ಮಾಡೋದು ಕಮಲವಕ್ಕ? ಸಾಕಾಗಿತ್ತು ನನಗೆ. ಈ ಕಡೆ ಹತ್ತಿರು, ಈ ಕಡೆ ಇವರು, ಆ ಕಡೆ ಅವನು, ಎಲ್ಲರೂ ಕೂಡ ಒತ್ತಡಗಿಂದ ನನಗೆ ಕಾಡ ಕತ್ಬಿಟ್ರೆ ನಾನು ಹೆಂಗಾರ ಜೀವನ ಮಾಡಬೇಕು ನೀನೇ ಹೇಳು. ಇಷ್ಟು ದಿನ ಆಕೆ ಗೀತಾ ಬಂದ ಹಾಕಿ ಕಾಟ ಕೊಡತ್ತಿತ್ತು ನನಗೆ. ಎಲ್ಲರ ಮುಂದೆ ನನಗೆ ಕಾಟ ಕೊಟ್ಟಾಳಾಕಿ, ಎಲ್ಲರ ಮುಂದೆ ನನಗೆ ಕಷ್ಟ ಕೊಟ್ಟಾಳಾಕಿ. ಒಂದು ತುತ್ತ ಅನ್ನವನ್ನು ಕೊಟ್ಟಿಲ್ಲಾಕಿ. 2-3 ದಿನ ಉಪವಾಸನ ಅದನ್ನು ಹೊಟ್ಟಾಗ ಕೂಸಿನ ಇಟ್ಕೊಂಡು ಚೆಂದಾಗ ಊಟ ಕೊಟ್ಟಿಲ್ಲಾಕಿ. ಅದು ಇದು ತಿನ್ಕೊತ ಚಾರು ಚೂರು ತಿನ್ಕೊತ ಅದನ್ನು 2 ದಿನ. ನನಗೆ ಅಷ್ಟು ಕಷ್ಟ ಕೊಟ್ಟಾಳಾಕಿ, ಅಷ್ಟು ಕಷ್ಟ ಕೊಟ್ಟಾಳು. ಭಾಳ ಕಷ್ಟ ಅನುಭವಿಸಿದೆ ನಾನು. ಆದರೂ ನನಗೆ ಇನ್ನೂ ಕಷ್ಟಗಳು ತಪ್ಪೋಲಾಗ್ಯಾವ. ಅಯ್ಯೋ ರಾಜಿ ಹೊಟ್ಟಿಲೇದಾಳ, ಬಸ್ರದಾಳ, ಹಂಗಾರೆ ನಾನು ಅಪ್ಪ ಆಗತ್ತನ? ಅಯ್ಯೋ ಶಿವನ, ಖುಷಿ ಆಗತ್ತದ, ನನಗೆ ಖುಷಿ ಆಗತ್ತದೆ. ಆದ್ರೆ ಈ ಖುಷಿಯಾಗ ಕೇಳೋದನ್ನು ಮಾತ್ರ ನಾನು ಮರಿಬಾರ್ದು. ಹಾಗೆಲ್ಲ ಮಾತಾಡೋಕೆ ಹೋಗಬೇಡ ರಾಜಿ. ಒಂದಲ್ಲ ಒಂದಿನ ಈಗ ಎಷ್ಟು ಕಷ್ಟ ಅನ್ಭವಿಸ್ತಿಲ್ಲ, ನಿನಗೆ ಮುಂದೆ ಚಲೋ ಆಗೇ ಆಗ್ತತಿ. ಯಾಕಂದ್ರೆ ದೇವ್ರಿಗೆ ನಿನಗೆ ಕಷ್ಟ ಕೊಡಕತ್ತಾನ. ಆ ಕಷ್ಟನ ನೀನು ಅನುಭವಿಸ್ಲೇಬೇಕು. ಯಾಕಂತಂದ್ರೆ ಸುಖ ಬಂದಾಗ ಎಷ್ಟು ಸಂತೋಷವಾಗಿರ್ತೀವಿ, ಕಷ್ಟ ಬಂದಾಗನೂ ಹಂಗೆ ಇರ್ಬೇಕು ನಾವು. ಎದುರಿಸಾಕ ಆ ದೇವರು ಶಕ್ತಿ ಕೊಡ್ತಾನೆ. ಆದ್ರೆ ಅದನ್ನು ನಾವು ಇದನ್ನು ಮಾಡೋಕೆ ಹೋಗ್ಬಾರ್ದು. ನಾವು ಯಾವಾಗಲೂ ಧೈರ್ಯವಾಗಿ ನಿಂದಿರ್ತೇವೆ ಅನ್ನೋದನ್ನು ತೋರಿಸ್ಬೇಕು ಮಂದಿಗೆಲ್ಲ. ನಾವು ಕಷ್ಟ ಬಂದತ್ತಂತೆ ಕುಗ್ಗೋದು, ಸುಖ ಬಂದತ್ತಂತೆ ಹಿಗ್ಗೋದು ಯಾವಾಗೂ ಮಾಡಬಾರ್ದು. ಕಷ್ಟ ಬಂದಾಗೂ ಧೈರ್ಯದಿಂದ ನಾನು ಮುಂದೆ ನಡೀತಾನೆ ಅನ್ನೋ ಹಂಗಿರ್ಬೇಕು. ಅದು ನಮಗೆ ಸುಖ ಬಂದಾಗ
ನಾವು ಹೆಂಗಿರ್ತೇವೋ ಹಂಗೆ ಇರ್ಬೇಕು. ಅದಕ್ಕಿಂತ ಸ್ವಲ್ಪ ಒಂದು 10% ಜಾಸ್ತಿ ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಭಾಳ ಇದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ದೇವ್ರ ಕೊಟ್ಟು ನೋಡ್ತಾನೋ ಕಿತ್ಕೊಂಡು ನೋಡ್ತಾನೋ. ಹಾಂ, ಈಗ ನನ್ನ ಪರಿಸ್ಥಿತಿ ನೋಡಿದಿಲ್ಲ, ನನ್ನ ಪರಿಸ್ಥಿತಿನೂ ಹಂಗೆ ಆಗೈತಿ. ದೇವ್ರು ನನಗೇನು ಯಾವತ್ತೂ ಕೊಟ್ಟಿಲ್ಲ. ಮದುವೆ ಆಗಿ ಬಂದಾಗನ ಸ್ವಲ್ಪ ಚಲೋ ಇದ್ನಿ. ನನ್ನ ಗಂಡು ಹೋದ್ಮೇಲಂತೂ ನಾನು ಭಾಳ ನಾಯಿ ಪಾಡಾಗ್ಬಿಟ್ಟತಿ. ಅಲ್ಲೇ ಇಲ್ಲೇ ತಿರ್ಗೋದಾಗೈತಿ. ನೆಮ್ಮದಿ ಅನ್ನೋದು ಇಲ್ಲಂಗೆ ಆಗೈತಿ ಜೀವಕ್ಕೆ. ನೆಮ್ಮದಿ ಅನ್ನೋದು ಇಲ್ಲಂಗೆ ಆಗೈತಿ. ನಿನ್ನ ಜೀವನ ಚಂದ ಐತಿ, ನೀನು ಚಂದಾಗ ಇರು ಅಷ್ಟೇ ನಾನು ಹೇಳೋದು. ಯಾಕಂತಂದ್ರೆ ನನ್ನಂಗೇನು ನಿನಗೆ ಅಷ್ಟು ಬಂದಿಲ್ಲ. ಆದ್ರೆ ನನಗೆ ಬಂದಿರೋ ಕಷ್ಟ ನೋಡಿದ್ರೆ ನಿಂದೇನೂ ಅಲ್ಲ. ಸರಿ, ನೀನು ನಿನ್ನ ಗಂಡ ಮಾತಾಡ್ರಿ, ನಾನು ಒಳಗೆ ಹೋಗ್ತಾನೆ. ನೀ ಹೇಳಿಕೆ ನಿಂದ ಅಯ್ಯೋ ಪಾಪ ಅಂತ ಅನಿಸತಿ. ಆದ್ರೆ ಏನು ಮಾಡೋದಕ್ಕ, ನಮ್ಮ ಮನೆ ಬರ್ದಾಗ ಹೆಂಗಿರ್ತತಿ ಹಂಗೆ ಆಗ್ಬೇಕನ್ನೋದು ದೇವ್ರ ಇಚ್ಛೆ ಅಲ್ಲ. ಸರಿ, ನೀನು ಹೋಗು. ಈಗಿದೊಂದು ನಡಗು ತಂದ ತಾಯಿ ಹೇಳ್ತಾವ್ರಿ, ಕಷ್ಟ ಬಂದಾಗ ಹಿಗ್ಬಾರ್ದು, ಸುಖ ಬಂದಾಗ ಕೂಗ್ಬಾರ್ದು, ಏನೇನೋ ಹೇಳ್ತತಿ. ಇದಾದ ಮಾತು ಯಾರು ಕೇಳ್ತಾರೆ? ನಾನು ಅಪ್ಪ ಆಗತ್ತನಂತ ಕೆಲಸ ಖುಷಿಗೆ ಆಕೆ ಜೊತೆ ಚಂದಾಗ ಮಾತಾಡಬಾರ್ದು. ಮೊದಲೆಲ್ಲ ತಿಳ್ಕೊಳ್ಳೋನು, ಆಮೇಲೆ ಬೇಕಿದ್ರೆ ಚಂದಾಗ ಮಾತಾಡಿದ್ರಾತ. ಯಾಕಂತಂದ್ರೆ ಏನು ತಪ್ಪಾಗೈತಿ ಏನಾಗೈತಿ ನನಗೆಲ್ಲ ಗೊತ್ತಾಗ್ಬೇಕದು. ಯಾಕೆ ನಾನು ಮುಂದೆ ಬಂದು ತಲೆ ಕೆಳಗೆ ಮಾಡ್ಕೊಂಡಿದ್ದೆ? ಯಾಕೆ ನನ್ನ ಮುಖ ತೋರ್ಸ ಮಾತಾಡೋಷ್ಟು ಶಕ್ತಿ ಇಲ್ಲ ನಿನಗೆ? ಹಾಂ, ಹೇಳ ರಾಜಿ, ಹೇಳ. ಇಲ್ರಿ, ಹಾಗೇನಿಲ್ಲ. ನಿಮ್ಮ ಮುಂದೆ ನನಗೆ ತಲೆ ಎತ್ತಿ ಮಾತಾಡೋಕೆ ನಾಚಿಕೆ ಬರತ್ರಿ. ನಾನು ಎಷ್ಟೆಲ್ಲ ಮಾಡೀನಿ, ಎಷ್ಟೆಲ್ಲ ಇದು ಮಾಡ್ರು ನನ್ನ ಕ್ಷಮಿಸಿದ್ರಿ. ಆದ್ರೆ ಈ ಒಂದು ವಿಷಯದಾಗ ನೀವು ಕ್ಷಮಿಸ್ತಾರೋ ಇಲ್ವೋ ಒಂದು ಗೊತ್ತಿಲ್ಲ ನನಗೆ. ಅತ್ತೆ ಮಾತು ಕೇಳ್ಕೊಂಡು ಅತ್ತಿರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡ್ಯಾನ. ಇದ್ರಾಗ ನಂದೇನು ತಪ್ಪಿಲ್ಲ. ಎಲ್ಲನೂ ಹೇಳ್ತಾನೆ ರೀ ನಿಮಗೆ, ಎಲ್ಲನೂ ಹೇಳ್ತಾನೆ. ನಿಮಗೆ ಸರಿ ಅನಿಸಿದ್ರೆ ನನ್ನ ಒಪ್ಕೋರಿ, ತಪ್ಪು ಅನಿಸಿದ್ರೆ ನನ್ನ ಹೊಡೆದುಕೊಳ್ರಿ. ಇಲ್ಲಿ ನಾನು ಏನು ಅನ್ನಂಗಿಲ್ಲ ರೀ. ಆದರೆ ಫಸ್ಟ್ ನನ್ನ ಕ್ಷಮಿಸ್ರಿ, ನೀವು ನನ್ನ ಕ್ಷಮಿಸ್ರಿ. ಅಂಥದ್ದು ಏನು ತಪ್ಪು ಮಾಡಿ ನೀನು? ಕೆಮ್ಸೋ ಅಂಥದ್ದು ಏನು ತಪ್ಪು ಮಾಡಿದ್ದೀನಿ ನಾ? ಹೇಳ ನನಗೆ ನೀ ಯಾಕೋ ಖಾಲಿ ಬೀಳುತ್ತೆ ನೋಡಿದ್ರ ನನಗೆ ಅನುಮಾನ ಬರಾಕತ್ತತಿ ರಾಜಿ. ನನಗೆ ಅನುಮಾನ ಬರತ್ತಿ ಏನಂತೆ ಹೇಳ. ಹಾಂ, ಹೇಳಲಿ ರಾಜಿ, ಏತೇಳಿ ಮೇಲೆ ಬಂದ್ರೆ ಹೇಳ. ನನಗೆ ಗಿಮ್ಸೋದು ಎಲ್ಲ ಆಮೇಲೆ ಮಾತದ. ಅಯ್ಯೋ, ನಾನು ನೀವು ಹೋದಾಗಿಂದ ಏನೇನಾದಂತ ಹೇಳ್ತಾನೆ ಕೇಳ್ರಿ. ಗೀತಾ ನಮ್ಮ ಮನೆಯಾಗಿಲ್ಲಲ್ಲ, ರಮೇಶನ ಹಿಂದಿ ಆಕಿ ನನಗೆ ಭಾಳ ಕಷ್ಟ ಕೊಡಾತಿದ್ಲು ರೀ. ಭಾಳ ಅಂದ್ರೆ ಭಾಳ ಕಷ್ಟ ಕೊಡಾತಿದ್ಲು. ನನಗೆ ಊಟ ಕೊಡೋದಕ್ಕಿಲ್ಲ. ಎಲ್ಲರ ಮುಂದೆ ನನಗೆ ಊಟ ಮಾಡಿದ್ರೆ ಇದಾಗ್ತದೆ ಅಂಥೇಳಿ ಒಳಗೆ ಊಟ ತಂದು ಕೊಡುವಾಗ ಅದಕ್ಕೆ ಖಾರ ಉಪ್ಪರ ಜಾಸ್ತಿ ಹಾಕೊಂಬಂದು ಕೊಡ್ತಿದ್ಲು. ಅದನ್ನು ನನಗೆ ತಿನ್ನೋಕ್ಕಾಗ್ದೆ ನಾನು ಅದನ್ನು ಬಿಟ್ಟರೆ ಅದನ್ನು ಹೋಗಿ ಮುಸ್ರಿ ಬಾನಿಗೆ ಹಾಕ್ತಿದ್ಲು. ಆಮೇಲೆ ನನಗೆ ಆ ಕಾಟ ಕೊಡೋದು ಈ ಕಾಟ ಕೊಡೋದು ಮಾಡ್ತಿದ್ಲು. ಬರೀ ನನಗೆ ನಿದ್ದೆ ಮಾಡೋಕೆ ಕೊಡ್ತಿರ್ಲಿಲ್ಲ, ಈ ರೀತಿ ಕಾಡ್ತಿದ್ಲು. ನಾನು ಸುಮ್ಮನಾಗಿದ್ನಿ. ಆದರೆ ಒಂದಿನ ನನ್ನನ್ನು ಹತ್ತಿರಿಗೆ ನಿದ್ದೆ ಗುಳಿಗೆ ಹಾಕಿಕೊಟ್ಟ. ನನ್ನನ್ನು ದರ ಎಳ್ಕೊಂಡು ಹೋದ್ಲು. ರೋಡ್ನಾಗೆಲ್ಲ ಹಂಗೆ ಹೇಳ್ಕೊಂಡು ಹೋದ್ಲು. ನಾನು ಆಕೆಗೆ ಎಷ್ಟು ಕೇಳ್ಕೊಂಡು ಎಷ್ಟು ಇದು ಮಾಡಿದ್ರು ಆಕೆ ನನ್ನ ಮಾತಾಗಿ ಕೇಳಲಿಲ್ಲ. ದರ ಹೇಳ್ಕೊಂಡು ಹೋಗಿ ನನ್ನನ್ನು ಕೆರೆಗೆ ಬಿಸಾಕ್ಬಿಟ್ಲು ರೀ. ಬಿಸಾಕಿದ ತಕ್ಷಣ ನಾನು ಅನ್ಕೊಂಡ್ಬಿಟ್ನಿ ನಾನು ಸತ್ತ ಬಿಟ್ನಿ ಅಂತ. ನಾನು ಅನ್ಕೊನಿ ನೀರಾಗೂ ಮುನಿಗಿ ಬಿಟ್ಟಿನಿ, ನಾನು ಯಾರು ಕಾಪಾಡೋಕೆ ಬರೋಂಗಿಲ್ಲ ಅಂತ ಅನ್ಕೊನಿ. ಆದ್ರೆ ದೇವ್ರ ಪುಣ್ಯದಿಂದ ಈ ರಮೇಶನ ನನ್ನ ಬಂದ ಕಾಪಾಡಿ ನನ್ನ ಜೀವ ಉಳಿಸಿದ. ಆದ್ರೆ ಇವನು ಮಾಡಿದ ತಪ್ಪಂತೇಳಿ ಅಲ್ಲಿ ಮಂದಿ ಎಲ್ಲ ಅವನ್ನ ಪಂಚಾಯತಿಗೆ ಕರ್ಕೊಂಡು ಹೋದ್ಮೇಲೆ ಅವಂಗೆ ಈ ರೀತಿ ಶಿಕ್ಷೆನ ಕೊಟ್ಟಾರ್ರಿ. ಕಂಬಕ್ಕೆ ಕಟ್ಟು ಹಾಕ್ರಿ, ಅವ್ನು ಸರಿ ಹೋಗೋ ಮಟ್ಟ ಅಂತ ಹೇಳಿ. ಅವ್ನು ಮೊದಲು ಮಾಡಿದ ತಪ್ಪೆಲ್ಲ ಅವ್ನ ಹೆಂಡತಿ ಹೇಳಿದ್ಕೆ ಅವನ್ನ ಕಟ್ಟಿ ಹಾಕಕ್ಕೆ ಹೇಳ್ಯಾರ. ಇದ್ರಾಗ ನಂದೇನು ತಪ್ಪಿಲ್ಲ. ನಿನ್ನ ಏನು ತಪ್ಪಿಲ್ಲ ಅಂತ ಹೇಳ್ತಿದ್ದಿ. ಅವನು ತಂದ ನಮ್ಮ ಮನೆ ಮುಂದೆ ಯಾಕೆ ಕಟ್ಟಿ ಹಾಕಿದಾರೆ ಅಂತ ಕೇಳಾಕತ್ತಾನ ನಾನು. ಈ ನವರಂಗಿ ಆಟ ಎಲ್ಲ ನನ್ನ ಮುಂದೆ ಆಡಬೇಡ. ಯವ್ವಾ ಬಾಬೇಲೇ